ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಾವು ಲಾಸ್ಟ್ ಟೈಮ್ ನೋಡಿದ್ದೀರಾ, ನಾವು ಮಾವಿನಕಾಯಿ ಕಿತ್ಕೊಂಡ್ಬಂದಿದ್ವಿ. ಅದೇ ಮಾವಿನಕಾಯಿನ ತೊಳೆದು ಒಣಗಾಕ್ಬಿಟ್ಟು ಒರೆಸ್ತಾ ಇದ್ದೀವಿ ಒಂಚೂರು ನೀರಿಲ್ದಂಗೆ. ಅದನ್ನು ಇವತ್ತು ಕಟ್ ಮಾಡಿ ಮಾವಿನಕಾಯಿ ಹಾಕ್ತಾಯಿದ್ದೀವಿ. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಈ ಥರ ಒಂದು ಬಕೆಟ್ ತಗೊಂಡು ಹಾಕಬೇಕು. ನಾವು ಎಷ್ಟು ಕಿತ್ಕೊಂಬಂದಿರ್ತೀವೋ ಅಷ್ಟು ದೊಡ್ಡ ಬಕೆಟ್ ತೊಗೊಬರ್ಬೇಕು. ಆ ಥರ ದೊಡ್ಡ ಬಕೆಟ್ ತೊಗೊಂಬಂದು ಅದನ್ನೆಲ್ಲ ಸಣ್ಣ ಸಣ್ಣ ಇಟ್ಟು ಪೀಸ್ ಮಾಡ್ಕೊಂಡು, ನೋಡಿ ಈ ಥರ ಪೀಸ್ ಸಣ್ಣದು ಮಾಡ್ಕೊಂಡು ಅದನ್ನೆಲ್ಲ ಈ ಬೌಲಿಗೆ ಹಾಕಬೇಕು. ಬೌಲಿಗೆ ಹಾಕಿ ಅವನ್ನೆಲ್ಲ ಸ್ವಲ್ಪ ಹಿಂಗೆ ಹಾಕಬೇಕು. ಆಮೇಲೆ ಚೆನ್ನಾಗಿ ಹಿಂಗೆಲ್ಲ ಒಂದೊಂದು ಮಾವಿನಕಾಯಿಗೆ ಬಿಡಬಾರ್ದು, ಎಲ್ಲ ಮಾವಿನಕಾಯಿಗೂ ಆಗಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಅರಿಶಿನ ಪುಡಿ ಕೆಟ್ಟೋಗಬಾರ್ದು ಅಂತ ಎರಡು ಉಪ್ಪು ಚೆನ್ನಾಗಿ ಕಲಿಸ್ಬೇಕು. ಮಾವಿನಕಾಯಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕದು, ಒಂದು ಮಾವಿನಕಾಯಿಗೂ ಬಿಡಬಾರ್ದು. ಅರ್ಧ ಹಿಡಿ ಸಾಸಿವೆ ಪುಡಿ, ಅರ್ಧ ಹಿಡಿ ಮೆಂತ್ಯ ಪುಡಿ ಚೆನ್ನಾಗಿ ಕಲಿಸ್ಬೇಕು. ಒಂದು ಮಾವಿನಕಾಯಿಗೂ ಬಿಡಬಾರ್ದು, ಹಂಗೆ ಕಲಿಸ್ಬೇಕು ಚೆನ್ನಾಗಿ. ಈ ಥರ ಎಲ್ಲ ಕಲಿಸಾಕ್ಬಿಟ್ಟು ಅದನ್ನು ಆಮೇಲೆ ಅದಕ್ಕೆ ನಾವು ಎಷ್ಟು ಉಪ್ಪು ಹಾಕೊಂಡಿರ್ತೀವೋ ಅಷ್ಟು ಖಾರ ಹಾಕಬೇಕು. 2 ಹಿಡಿ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಈ ಥರ ಕಲಿಸ್ಬೇಕು. ಎಲ್ಲ ಮಾವಿನಕಾಯಿಗೂ ಕಲಿಸಾಕ್ಮೇಲೆ ಒಂದು ಪ್ಯಾಕೆಟ್ ಎಳ್ಳೆಣ್ಣೆ ಹಾಕ್ಬೇಕು. ನೋಡಿ, ಈ ಥರ ಎಳ್ಳೆಣ್ಣೆ ಸಣ್ಣ ಪ್ಯಾಕೆಟ್ ತೊಗೊಂಬಂದು, ದೊಡ್ಡ ಪ್ಯಾಕೆಟ್ ತೊಗೊಂಬಂದ್ರೆ ಆಗಲ್ಲ. ಎಳ್ಳೆಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಒಂದು ಪ್ಯಾಕೆಟ್ ಹಾಕ್ಬೇಕು, ಸ್ವಲ್ಪ ಉಳಿಸ್ಕೋಬೇಕು. ಆಮೇಲೆ ಮತ್ತೆ ಹಾಕೋಕೆ ಬೇಕಾಗಿತ್ತಲ್ಲ, ಮತ್ತು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಈ ಥರ ಆಗಂಗೆ ಕಲಿಸ್ಬೇಕು. ಒಂದು ಮಾವಿನಕಾಯಿಗೂ ಎಲ್ಲದಕ್ಕೂ ಒಂದು ಮಾವಿನಕಾಯಿಗೂ ಬಿಡಬಾರ್ದು, ಹಂಗೆ ಕಲಿಸಿ ಹಾಕಬೇಕು. ಕಲಿಸ್ಬೇಕು, ಚೆನ್ನಾಗಿ ಕಲಿಸಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಈ ಥರ ತಿನ್ನಂಗೆ ಅನಿಸ್ಬೇಕೈತೆ ಅಲ್ವಾ ಫ್ರೆಂಡ್ಸ್? ತಿನ್ನಂಗೆ ಅನಿಸ್ಬಿಡ್ತೈತೆ. ಆ ಥರ ಒಂದು ಬಾಕ್ಸಿಗೆ ಹಾಕಿ 3 ದಿನ ಮುಚ್ಚಿಡ್ತಾವ್ರೆ. ಆಮೇಲೆ ತಿನ್ನೋದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.